ನೋಡಿದವ್ರುಗಳೇ, ನೆನ್ನೆದು ಹೇಳಿದ್ನಲ್ಲ ಕಾಯಿ ಕೀಳಿಸ್ಬೇಕು, ಗೊಬ್ಬರ ಹಾಕ್ಸ್ಬೇಕು ಅಂತ. ಫಸ್ಟ್ ಇವಾಗ ಕಾಯಿ ತಿರುಗಿಸಿ ಸೀಟ್ ಹಾಕಂತ ಇದೀವಿ. ಇವಾಗ ಸೀಟ್ ಹಾಕೊಂಡು ಹೋಗ್ಬೇಕು. ಬರ್ರಿ ಕರ್ಕೊಂಬಂದು ಕರೆಂಟಿ ಮನೆ ಒಳಗಡೆ ಇರೋ ಕಾಯಿ ಹಾಕಿಸ್ತಾ ಇದ್ದೀವಿ. ಅದು ಬಿದ್ದೋಂಗೆ ಹಾಗೆ ಒಂದು 4-5 ತಿಂಗಳಾಯ್ತು. ನೋಡಿ ಕಾಯಿ ಹಾಕ್ತವ್ರೆ, ಅಲ್ಲಿ ಕಾಯಿ ಕೇಳ್ತವ್ರೆ. ಬರೀ ಕಾಯಿ ಕೇಳತಕ್ಕ ಹೋಗೋಣ ನಾವು. 4 ಮರ ಬೇಕು ಕಟ್ಟೆ ಒಳಗೆ ಬಿದ್ದಿರೋ ತಕ್ಕಂತೈತವಣ್ಣ. ಮತ್ತೆ ಕಾಯಿ ಒಳಗೆ ಹಾಕೋರೆ ನೋಡ್ರಿ. ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಇವಾಗ ಅಲ್ಲಿ ಹೂವು ಇಲ್ಲೇ ಮನೆ ತಲ್ದು ಕಿತ್ತಿರೋ ಆಯ್ಕೊಂಬರಕ್ಕೆ ಹೋಗ್ತಾ ಅದೆಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ದೇವ್ರುಗಳೇ. ಬರ್ರಿ ನಾಳೆಗೆ ಗೊಬ್ಬರ ಹಾಕ್ಬೇಕು. ದಿ ನೆಕ್ಸ್ಟ್ ಡೇ ಗೊಬ್ಬರ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ, ಗೊಬ್ಬರ ಹಾಕ್ಸ್ತಾ ಇದ್ದೀನಿ ಇವತ್ತು. ನೆನ್ನೆದೇ ಕಂಟಿನ್ಯೂಷನ್ ಆಗಿರುತ್ತೆ ಇವತ್ತು. ನೋಡಿದವ್ರುಗಳೇ, ಅಲ್ಲೇ ಒಂದು ಲೋಡ್ ಮುಗಿಸಿ ನೆಕ್ಸ್ಟ್ ಮಾಡಿಗೆ ಹೋಗ್ತವ್ರೆ. ಎಳ್ಳೆ ಲೋಡ್ ಹಾಕಕ್ಕೆ ಆ ಮಾಡಿ ಒಳಗಡೆ ಮುಗೀತು. ಇವಾಗ ಈ ಮಾಡಿಲಿ 2 ಸಾಲ ಬಂದಿದ್ದೀನಿ. ಅಲ್ಲೊಂದು ಇಲ್ಲೊಂದು 3 ಸಾಲ ಬಂದಿದ್ದೀನಿ. ಈ ಮಾಡಿ ಹೊಡಿತಾ ಇದ್ದೀನಿ. ಗೊಬ್ಬರ ಕೆಳಗಡೆ 3 ಕೆಳಗಡೆದು ಮುಗೀತು. ಇವಾಗ ಲೇಬರ್ ಕಾಯ್ತವ್ರಂತೆ. ಮಂತಲ್ಲಿ ಮುಗಿಸಿ ತೆಂಗಿನ ಗಿಡ ಕೆಳಗಡೆ 50 ಗಿಡ ಐತಲ್ಲ, ಅದು ಈಲಾಗಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೇನಿದ್ರು ನಾಳೆ ಹೊಸಲಾಗು. ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್, ಪೀಸ್. ನೋಡಿದವ್ರುಗಳೇ, ನೆನ್ನೆದು ಹೇಳಿದ್ನಲ್ಲ ಕಾಯಿ ಕೀಳಿಸ್ಬೇಕು, ಗೊಬ್ಬರ ಹಾಕ್ಸ್ಬೇಕು ಅಂತ. ಫಸ್ಟ್ ಇವಾಗ ಕಾಯಿ ಕೀಳಕ್ಕೆ ಬಂದವ್ರೆ. ಕಾಯಿ ಕೀಳಿಸಿ ಕಾಯಿ ಒಳಗೆ ಹಾಕಿ ನಾಳೆಯಿಂದ ಗೊಬ್ಬರ ಹಾಕೋದು. ಕಾಯಿ ಕೀಳಿಸ್ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ. ಕಾಯಿ ಕೀಳ್ತಾಯಿದ್ದೀವಿ. ಇವತ್ತು ಕಾಯ್ದು ನಾಳೆದು ಇದೇ ಲೆವೆಲ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಒಂದೊಂದು ಎಪಿಸೋಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಗೊಬ್ಬರ ಹಾಕೋದು. ನೋಡ್ರಿ ಕೀಳ್ತಾವ್ರಲ್ಲೇ ಕಾಯ ಗೊಬ್ಬರ ಒಂದು ಲೋಡ್ ಸುರಿದಿದ್ದು 4 ಕಾಯಿ ಕೀಳ್ತೈತೆ. ಆಮೇಲೆ 4 ಮರದವು ಆಗವೆ. 4 ಒಂದು 6 ಮರದವು ಕೀಳಿಸಿ ಕೆಳಗಡೆ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿಂದ ಬಂದು ತಿಂಡಿ ತಿಂದ್ಕೊಂಡು ಮಲೇಶಣ್ಣ ಕಟ್ಟೋದಕ್ಕೆ ಹೋಗ್ಬೇಕು ಗೈಸ್. ಈಗ ನೋಡ್ರಿ, ನಿನ್ನೆ ಡ್ರೆಸ್ ಚೇಂಜ್ ಮಾಡಿದ್ದೆ ಸ್ನಾನ ಮಾಡಿದ್ಮೇಲೆ. ಈಗ ಯಾಕೆಂದರೆ ಗೊಬ್ಬರ ಹೊಡೆದಿರೋದು ಇದೇ ಡ್ರೆಸ್ಸಲ್ಲಿ ಡ್ರೆಸ್ಗಳು ಆಗ್ತವೆ ಅಂತ ಇದೇ ಡ್ರೆಸ್ ಇಕ್ಕೊಂಡಿದ್ದೀನಿ. ಬನ್ನಿರಿ ಇವಾಗ ಅಲ್ಲೇ ಕೀಳಿಸ್ಬಿಟ್ಟು ಬಂದು ತಿಂಡಿ ತಿಂದ್ಕೊಂಡು ಮಲೇಶಣ್ಣನ ಕಟ್ಟೋದಕ್ಕೆ ಹೋಗೋಣ. ಕಿತ್ತಾತು. ಇವಾಗ ಇನ್ನೊಂದಕ್ಕೆ ಹೋಗ್ಬೇಕು. ಬರ್ರಿ ಇವಾಗ ಇನ್ನೊಂದಕ್ಕೆ ಹೋಗೋಣ. ಕೆಳಗೆ ಇಲ್ಲ ಕಿತ್ತಾತು. ಹೋಗ್ತವ್ರು ನೋಡ್ರಿ ಗೊಂದ್ಕಾರು. ಬರ್ರಿ ನಾವು ಹೋಗೋಣ. ಹಿಂದೆ ತಿರುಗಿಸಿ ಸೀಟ್ ಹಾಕಂತ ಇದೀವಿ. ಇವಾಗ ಸೀಟ್ ಹಾಕೊಂಡು ಹೋಗ್ಬೇಕು. ಬರ್ರಿ ಸೀಟ್ ಹಾಕೊಂಡ್ಬಿಟ್ಟು ಹೋಗೋಣ ಸೀದಾ ತೋಟದಕ್ಕಿಲ್ಲ ಕಿತ್ತಾಗೈತೆ ಅಲ್ಲೇ. ಬಂದೆ ಅವ್ರು ಕಾಯಿ ಹಾಕ್ತವ್ರೆ ಆಳುಗಳು. ಇಲ್ಲಿ ಇವ್ರು ಕೀಳ್ತವ್ರೆ. ಬರ್ರಿ ಇವಾಗ ಕಿತ್ಕೊಂಬಿಟ್ಟು ಹೋಗೋಣ ಸೀದಾ ಮಂತಕ್ಕೆ. ನೋಡ್ರಿ ಕೀಳ್ತವ್ರೆ ಗೊಂದ್ಕಾರು. ಬರ್ರಿ ಇವಾಗ ಕಿತ್ಕೊಂಬಿಟ್ಟು ಸೀದಾ ಮಂತಕ್ಕೆ ಹೋಗಿ ತಿಂಡಿ ತಿಂದ್ಬಿಟ್ಟು ಮಲೇಶಣ್ಣ ಕಟ್ಟತಕ್ಕೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ದೇವ್ರುಗಳೇ. ಫೈನಲಿ ಈ ಮಡಿ ಮುಗಿಯೋಕ್ಕೆ ಬಂತು. ಇದು ಲಾಸ್ಟ್ ಒಂದು 3 ಮರ ಅವೆ. ಅವ್ನು ಬಾಚ್ಕೊಂತವ್ರೆ. ಇವಾಗ ಆ ಕಡೆ ಗೊಂದ್ಕರು, ಆ ಕಡೆ ಇದು ಗೇಮೇ ಬಿಟ್ಟು ಗೇಮೇ ಮಾಡಿದ್ವಲ್ಲ ಆ ಕಡೆ ಮಣ್ಣು ಹೋಗ್ತೈತೆ. ಇವಾಗ ನಾವು ಟ್ಯಾಕ್ಟ್ರಿ ತಗೊಂಡು ಆ ಕಡೆ ಹೋಗೋಣ. ಇದೊಂದು ಟಬ್ ಹಾಕ್ಕೊಂಡು ಆ ಕಡೆ ಹೋಗ್ಬಿಟ್ಟು ಇಂಥ ತಿಂಡಿ ತಿಂದ್ಬಿಟ್ಟು ಹೋಗೋದೆ ಗೈಸ್ ಸೀದಾ. ಇವತ್ತು ಹೇಳ್ಬೇಕು ಕಾಯಿ ಕೀಳಿಸ್ತಾ ಇದ್ದೀನಿ. ಆಯ್ತು ಅಲ್ಲೇ ಇಲ್ಲ ಇವು ಯಾಕೆ ಇವು ಕಾಯಿ ಕೀಳಿಸಿ ಈಗ ಮತ್ತೆ ಹೋಗಿ ತಿಂಡಿ ತಿಂದು ಅಲ್ಲಿಗೆ ಹೋಗ್ಬೇಕು. ನೋಡ್ರಿ ನಾಳೆಯಿಂದ ಗೊಬ್ಬರ ಹಾಕ್ಸ್ಬೇಕು. ಬರೀ ಇವಾಗ ಟ್ಯಾಕ್ಟ್ರಿ ಮುಂದಕ್ಕೆ ಬಿಡೋಣ. ಅಲ್ಲಿಗೆ ಮುಗೀತು. ತಿಂಡಿ ತಿಂದು ಕಳಿಸಿದ ಅಲ್ಲಿಗೆ ಹೋಗ್ಬೇಕು. ಕರ್ಕೊಂಬಂದು ಕರೆಂಟಿ ಮನೆ ಒಳಗಡೆ ಇರೋ ಕಾಯಿ ಹಾಕಿಸ್ತಾ ಇದ್ದೀನಿ. ಅದು ಬಿದ್ದೋಂಗೆ ಹಾಗೆ ಒಂದು 4-5 ತಿಂಗಳಾಯ್ತು. ನೋಡಿ ಕಾಯಿ ಹಾಕ್ತವ್ರೆ. ಅಲ್ಲಿ ಕಾಯಿ ಕೇಳ್ತವ್ರೆ. ಬರೀ ಕಾಯಿ ಕೇಳತಕ್ಕೆ ಹೋಗೋಣ ನಾವು. ಕಾಯಿ ನೋಡ್ರಿ ಅಲ್ಲಿ ಕೀಳ್ತವ್ರೆ. ಈ ಮಾಡಿದ್ದು ಆಯ್ತು ಗೈಸ್. ಇವಾಗ ಆ ಮಾಡಿದ್ದು ಕೀಳ್ತವ್ರೆ. ಆ ಮಾಡಿದ್ದು ಕಿತ್ಕೊಂಡು ಅಲ್ಲಿ ಕೆಳಗಡೆ ಇರೋ ಹಾಕೋಣ. ಬರ್ರಿ ಹೋಗೋಣ ನೋಡೋಣ ಈಗ ಎಷ್ಟು ಕಿತ್ತವ್ರೆ ಏನು ಅಂತ. ಇವಾಗ ಇಲ್ಲೋ ಬಿತ್ತು ಕಾಯಿ ನೋಡ್ರಿ. ಏನು ಫೋರ್ಸಾಗಿ ಬಿತ್ತು ಒಂದು ಗೊನೆ. ಇವಾಗ ಇನ್ನೊಂದಕ್ಕೆ ಹಾಕುತ್ತಾ ಅಣ್ಣ ನೋಡ್ರಿ. ಇಲ್ಲಿ ಬಿತ್ತು ನೋಡ್ರಿ. ಝೂಮ್ ಔಟ್. ದೇವ್ರುಗಳೇ ಇವಾಗ ನೋಡ್ರಿ ಕಾಯಿ ಫುಲ್ ಆಗವ ಹಾಕ್ತವ್ರೆ. ಹಾಕ್ಬಿಟ್ಟು ಅಲ್ಲಿ ಕೀಳ್ತವ್ರೆ ಗೊಂದ್ಕಾರು. ಬರ್ರಿ ವಾನ್ ನೋಡಿ ದೇವ್ರುಗಳೇ.
ಮನೆ ಒಳಗೆ ಮುಗಿಸಿ ಇವಾಗ ಇಲ್ಲೇ ಮಡಿ ಒಳಗಡೆ ಹಾಯ್ಕೊಂತಿದ್ವಿ. ಇದನ್ನು ಮುಗಿಸ್ಕೊಂಡು ಹೋಗೋಣ ಬರ್ರಿ. ಇವಾಗ ನೋಡ್ರಿ ಇಲ್ಲೆಲ್ಲವೇ ಹಾಯ್ಕೊಂತಾರೆ ಟೈಲರ್ಗಳಿಗೆ. ಈಗ ಕಡೆ ಎಲ್ಲ ಮುಗಿದವೆ. ಈ ಕಡೆ ಈಗ ಅಲ್ಲಿ ಕೆಳಗಡೆ ಇದು ಮಾಡಿ ಮುಗೀತು. ಇದು ಲಾಸ್ಟ್ನೇ ಮಾಡಿಗೆ ಬಂದಿದ್ದೀವಿ. ಫಸ್ಟ್ನೇ ಮಾಡಿ ಮುಗೀತು, ಆಗಲೇ ತೋರಿಸಿದ್ದೆ. ಇವಾಗ ಅಲ್ಲೇ ಹಾಕ್ತವ್ರೆ ನೋಡ್ರಿ. ಈ ಕಡೆ ಮಣ್ಣು ಈ ಕಡೆ ಕೊಚ್ತವೆ. ಎಷ್ಟು ಲೋಡ್ ಆಗೈತೆ ಅನ್ನೋದು ತೋರಿಸ್ತೀನಿ ನಿಮ್ಗೀಗ. ಸೌಂಡ್ ಕೊಡ್ತೀನಿ. ನೋಡಿ ದೇವ್ರುಗಳ ಇಷ್ಟ ಆಗೈತೆ ಲೋಡ್. ಇವಾಗ ಎಷ್ಟನ್ನ ತಗೊಂಡೋಗಿವಾಗ ಅವ್ರು ಬಾಚ್ಕೊಂಬಂದು ಹಾಕ್ತಾರ ನೋಡ್ರಿ. ನೀರಲು ಸೀಟ್ ಹಾಕ್ಯಂಬಂದಿದೆ, ಒಳ್ಳೇದಾತಲ್ವಾ? ಸೀಟ್ ಹಾಕ್ಯಂಬರಿಲ್ಲ, ಗರಿ ಪರಿ ಕಟ್ಕೊಂಡು ರಿಸ್ಕ್. ಕುಡ್ಲು ಅಲ್ಲೇ ಇಕ್ಕಿದೀನಿ, ಕುಡ್ಲು ಇಲ್ಲಿ ಮಾಡಿದವ್ರಿಗೆಲ್ಲ. ಇದೊಂದು ಮಡಿ ಐತೆ, ಇನ್ನು ಕೆಳಗಡೆದೊಂದು ಐತೆ. ಹಿಂಗೆ ಮಂತಕ್ಕೆ ಹೋಗಿ ಹಾಕೊಂಡ್ಬಿಟ್ಟು ಅಲ್ಲೇ ಇನ್ನೊಂದು 10 ಮರ ಅವೆ. ಮಂತಕ್ಕೆ ಹೋದಾಗ ಬೈಕ್ ಸ್ಟಾರ್ಟು ಅದಕ್ಕೆ ಕರ್ಕೊಂಡೋಗ್ತೀನಿ. ನಾನು ಮಂತಕ್ಕೆ ಹೋದ್ರು ಗಂಕ ಕಿತ್ತು ಆಮೇಲೆ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಬರ್ರಿ. ಇವ್ನ ಹಾಕೊಂಬಿಟ್ಟು ಸೀದಾ ಮಂತಕ್ಕೆ ಹೋಗ್ಬಿಟ್ಟು ಕಾಯಿ ಹಾಕ್ಬೇಕಾದ್ರೆ ಸಿಗ್ತೀನಿ. ಸಾಕೋಬೇಕು ಇವಾಗ ಕಾಯಿಗಳ ನೋಡ್ರಿ. ಇಲ್ಲೂ ಇದ್ದಾವೆ ಕಾಯಿ ಹಾಕ್ತವ್ರು ನೋಡ್ರಿ. ಟೈಲರ್ ಹೊಳಿಕೆ ಇದನ್ನು ತಂದಿದ್ದಕ್ಕೆ ಸರಿ ಆಯ್ತು. ಇದನ್ನು ಹಾಕೊಂಬಿಟ್ಟು ಇವಾಗ ಮಂತಕ್ಕೆ ಹೋಗ್ಬಿಟ್ಟು ಕಾಯಿ ಹಾಕ್ಸ್ಬಿಟ್ಟು ನನಗೊಂದು ಫಂಕ್ಷನ್ ಐತಿ, ಹೋಗಿ ಫಂಕ್ಷನ್ ಅಟೆಂಡ್ ಮಾಡಬೇಕು, ನಾಮಕರಣ. ಆಗ ಎಂಡ್ ಮಾಡಿ ನಾಳೆ ಗೊಬ್ಬರ ಹಾಕ್ಬೇಕು, ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಇವೆಲ್ಲ ಮುಗೀತು 3 ಮಾಡಿನೂ. ಇವಾಗ ಕೆಳಗಡೆ ಅಲ್ಲಿ ಈಗ ಹೋಗೋಣ, ಕಡದಾಗ ಹೋಗ್ಬಿಟ್ಟು ಕಟ್ ಮಾಡಿದೆ ಗಾಡಿ ಫೈನಲಿ ಮುಗೀತು. ಇಲ್ಲೊಂದು 4 ಮರ ಅವೆ ಕಟ್ಟೆ ಒಳಗೆ ಬಿದ್ದಿರೋ ತಕ್ಕಂತೈತೆ ಅವಣ್ಣ. ಟಬ್ ಬೇಗ ಕೆಳಕ್ಕೆ ಇಲ್ಲಿರೋ ಒಂದು 4 ಮರ ಹಾಕೊಂಡು ಸೀದಾ ಮಂತಕ್ಕೆ ಹೋಗಿ ಕಾಯಿ ಹಾಕ್ಬೇಕು. ಬರೀ ಸೀದಾ ಮಂತಕ್ಕೆ ಹೋದ ಮನೆ ಹತ್ರ ಹೋಗ್ಬಿಟ್ಟು ಕಾಯಿ ಹಾಕೋಣ. ಮನೆ ಹತ್ರ ಹೋಗಿ ಕಾಯಿ ಹಾಕೋಣ. ಇವಾಗ ಟ್ಯಾಕ್ಟ್ರಿ ತಂದು ಸೀದಾ ಮನೆ ಹತ್ರ ಹೋಗಿ ಹತ್ತೊಳಗೆ ನಿಲ್ಲಿಸಿ ಇಬ್ಬರು ಮ್ಯಾಕೆ ಎತ್ತು ಬಿಡ್ತೀರಾ. ಇವಾಗ ಕಾಯ್ದೆಲ್ಲ ಮುಗಿಸ್ಕೊಂಡು ಮಂತಕ್ಕೆ ಹೋಗ್ತಾ ಇದ್ದೀವಿ. ಕಾಣಲ್ಲ ನಿನಗೆ, ಇನ್ನೇನು ಕಾಣುತ್ತೆ ಹೇಳಿ ನಿನಗೆ. ನೋಡಿದವ್ರುಗಳು ಫ್ಯಾಕ್ಟ್ರಿ ಅಲ್ಲಿಗೆ ಬಿಡಬೇಕು. ಅಲ್ಲಿಗೆ ಬಿಟ್ಟು ಸಿಗ್ತೀನಿ. ಬಾಚ್ಕೊಂಬರೋಣ. ಇಲ್ಲೇ ಹೂ ಬಾಚ್ಕೊಂಬಂದ್ಬಿಡೋಣ. ಇಲ್ಲಿಗೆ ಹೋಗಿ ಸೇರಿಸ್ದಾಗ ಇಲ್ಲೇ ಹೂ ಬಾಚ್ಕೊಂಬಂದ್ಬಿಡೋಣ. ಇಲ್ಲೇ ಹೋಗಿ ಸೇರಿಸ್ದಾಗ ಇಲ್ಲ. ಫೈನಲಿ ಕಾಯಿ ಹಾಕಿ ಮುಗ್ದೈತೆ. ಕಾಯಿ ಒಳಗೆ ಹಾಕೋರೆ ನೋಡ್ರಿ. ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಇವಾಗ ಅಲ್ಲಿ ಹೂ ಇಲ್ಲೇ ಮನೆ ತಲ್ದು ಕಿತ್ತಿರೋ ಹಾಯ್ಕೊಂಬರಕ್ಕೆ ಹೋಗ್ತಾರೆ. ಬರ್ರಿ ನಾವು ಹೋಗೋಣ ಇವಾಗ. ಅವ್ರ ಜೊತೆ ಹೋಗ್ಬಿಟ್ಟು ಕಾಯಿ ತಂದು ಹಾಕಿ ಅವ್ರನ್ನ ಊಟ ಮಾಡ್ಬಿಟ್ಟು ಮನೆಗೆ ಕಳಿಸ್ತೀನಿ. ನಂಗೊಂದು ಇದಿದೆ ಫಂಕ್ಷನ್ನು, ನಾನು ಅಲ್ಲಿಗೆ ಹೋಗ್ಬೇಕು ಇವಾಗ. ಅವ್ರು ನೆನ್ನೆ ಫೋನ್ ಮಾಡಿದರು, ಬರ್ರಪ್ಪ ನಾಳೆ ಮೊಮ್ಮಗನ ನಾಮಕರಣ ಅಂತೆ. ಅಲ್ಲಿಗೆ ಹೋಗಿ ನಾಳೆ ಬಂದು ಗೊಬ್ಬರ ಹಾಕ್ಸ್ಬೇಕು. ಈಗ ಗೊಬ್ಬರ ಹಾಕ್ಸ್ಬೇಕು. ಬರ್ರಿ ನೋಡೋ. ಮನೇಲಿ ಹಾಕಿ 2 ತೊಳಿಗೆ ಮುಗೀತು. ಈಗ ಇಲ್ಲೊಂದು 5-6 ಮನೆ ಅವೆ. ಇವಾಗ ತಗೊಂಡೋಗಿ ಬಂದಿದ್ದೀವಿ. ಚೀಲ ಟಬ್ಬು ಪಬ್ಬು ಎಲ್ಲ ತಗೊಂಡು. ಆ ಹಣ್ಣು ಅಲ್ಲಿ ಅಲ್ಲೇ ಒಂದು ಟಬ್ ತಗೊಂಡೋಗ್ತು. ಈ ಹಣ್ಣು ಟಬ್ ತುಂಬತೈತೆ. ತುಂಬಿದ್ದು ಇವಾಗ ಈ ಹಣ್ಣು ತಗೊಂಡೋಗುತ್ತೆ ಟಬ್ಬ. ಇವಾಗ ಹಾಕ್ಬಿಟ್ಟು ನಾಳೆಗೆ ಇದೆಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ದೇವ್ರುಗಳೇ. ಬರ್ರಿ ನಾಳೆಗೆ ಗೊಬ್ಬರ ಹಾಕ್ಬೇಕಾದ್ರೆ ಸಿಗ. ದಿ ನೆಕ್ಸ್ಟ್ ಡೇ ಗೊಬ್ಬರ ಹಾಕ್ಸ್ಬೇಕು ಅಂತ ಹೇಳಿದ್ನಲ್ಲ, ಗೊಬ್ಬರ ಹಾಕ್ಸ್ತಾ ಇದ್ದೀನಿ ಇವತ್ತು. ನೆನ್ನೆದೇ ಕಂಟಿನ್ಯೂಷನ್ ಆಗಾಗಿರುತ್ತೆ ಇವತ್ತು. ನೋಡ್ರಿ ಹಾಕ್ತವ್ರೆ ಹುಡುಗರು ನೋಡ್ರಿ. ತಿಂಡಿ ತಿನ್ಕೊಂಬಂದ್ರ? ನೋಡಿ ದೇವ್ರುಗಳೇ ಸುರಿತಾವ್ರೆ ಗೊಬ್ಬರನ ಹಾಕ್ಕೊಂಡು.
ಹೋಗ್ತೀಯಲ್ಲ. ಹ್ಞೂ ನಮಗೆ ವಿಡಿಯೋ ಬೇಕಲ್ಲ ಚಾನಲ್ಗೆ. ಚಾನಲ್ಗೆ ವಿಡಿಯೋ ಬೇಕಲ್ಲಪ್ಪ, ಅದಕ್ಕೆ ಒಂದು ಲೋಡ್ ಮೇಂಟೈನ್ ಆಗುತ್ತೆ ಇದಕ್ಕೆ. ಮೇಂಟೈನ್ ಮಾಡಿ ಹಾಕ್ಬೇಕು. ಬೇಡ ಬೇಡ, ಇದರಲ್ಲೇ ಮೇಂಟೈನ್ ಮಾಡು. ಈಗ ಖರ್ಚಾಗಿರಲ್ಲೇ ಸಾಕು ದೊಡ್ಡ. ಬೇಡ ಬೇಡ, ಇದರಲ್ಲೇ ಮೇಂಟೈನ್ ಮಾಡು. ನೋಡಿದವ್ರುಗಳೇ ಒಂದು ಟಬ್ ಇರಲಿಲ್ಲ, ಹೋಗಿ ಟಬ್ ಇಸ್ಕೊಂಬಂದೆ. ಇವರು ಟಬ್ಬು ಇಲ್ದಲೆ ಹಾಕಲ್ಲ ಅಂತವ್ರೆ. ನಡಿ ನೋಡಿ, ಯೂಟ್ಯೂಬಲ್ಲಿ ಬತ್ತೀಯ. ಏನೂ ಆಗಲ್ಲ, ಹಾಕಿರಿ ಯೂಟ್ಯೂಬಲ್ಲಿ ಬತ್ತೀಯ ನೋಡು. ಮುಗೀತಾ ಇದು? ತಿಂಡಿ ತಿನ್ಕೊಂಬಂದ್ರಾ ಅಂದೆ. ಹಾಂ, ಹೊರಗಳೆಲ್ಲ ಒಂದು ಲೋಡ್ ಮುಗ್ಸಾಕ್ಯವ್ರೆ. ಬರೋದ್ರೊಳಗೆ ಒಂದು ಟಬ್ ಇಸ್ಕೊಂಬರೋದ್ರೊಳಗೆ. ನೋಡಿದವ್ರುಗಳೆಲ್ಲ ಒಂದು ಲೋಡ್ ಮುಗಿಸಿ ನೆಕ್ಸ್ಟ್ ಮಡಿಗೆ ಹೋಗ್ತವ್ರೆ ಎಳ್ಳೆ ಲೋಡ್ ಹಾಕೋಕ್ಕೆ. ತುರುವೇಕೆರೆ ಜಾತ್ರೆಯಲ್ಲಿ ನೀನು ಫೋಕಸ್ ಹಾಕೋದು ಮರ್ತುಬಿಟ್ಟೆ. ಅವತ್ತು ಮಾಡ್ತಿರ್ಲಿಲ್ವಾ? ಎಳ್ಳೆ ಲೋಡ್ ಹಾಕ್ತವ್ರೆ. ಒಂದು ಆ ಮಡಿ ಮುಗೀತು, ಇವಾಗ ಈ ಮಡಿಲಿ ಹಾಕ್ತವ್ರೆ. ಇವಾಗ ಬರ್ರಿ ನಾವು ಹೋಗ್ಬಿಟ್ಟು ಟ್ಯಾಕ್ಟ್ರಿ ತಗೊಂಬಿಟ್ಟು ಬಂದು ಒಂದು ಸಾಲು ಸುಮ್ಮನೆ ಮಣ್ಣಿಗೆ ಮಿಕ್ಸ್ ಆಗಂಗೆ ಹೊಡಿಬೇಕು. ಬರ್ರಿ ಮಂತಕ್ಕೆ ಹೋಗ್ಬಿಟ್ಟು ಬೈಕ್ ನಿಲ್ಲಿಸ್ಬಿಟ್ಟು ಟ್ಯಾಕ್ಟ್ರಿ ಥರ. ಧೂಳೆ ನೀನಾಡಿ ಸುರಿಸ್ತೀಯಾ ಸಂತೋಷ್? ಟ್ಯಾಕ್ಟ್ರಿ ಡೀಸೆಲ್ ಇಲ್ಲ, ಡೀಸೆಲ್ ಹಾಕ್ಕೊಂಡು ಟ್ಯಾಕ್ಟ್ರಿ ಇವಾಗ ಅಲ್ಲಿಗೆ ತಗೊಂಡೋಗ್ಬೇಕು. ಓಕೆ ಹೊಡಿಯೋದಕ್ಕೆ ಬನ್ನಿರಿ. ಇವಾಗ ಡೀಸೆಲ್ ಹಾಕ್ಬಿಟ್ಟು ಅಲ್ಲಿಗೆ ಇವಾಗ ಟ್ಯಾಕ್ಟ್ರಿ ತಗೊಂಡು ಹೋಗೋಣ. 10 ಲೀಟ್ರ್ ತಂದಿದ್ದೆ, ಇವಾಗ 10 ಲೀಟ್ರ್ ಹಾಕ್ಕೊಂಡು ಬರ್ರಿ ತಗೊಂಡೋಗಿ ಒಂದು ಸಲ ಉಕ್ಕಿ ಹೊಡೆದು ಕೆರೆ ನೀರು ಕಟ್ಟೋಣ. ಬರ್ರಿ ತಾಡ್ತಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀನಿ ನಿಮಗೆ. ಟ್ಯಾಕ್ಟ್ರಿ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಹಾಕ್ಕೊಂಡು. ಅಲ್ಲೇ ಒಂದು ಸಾಲ ಹೋಗಿ ಬಂದೆ. ಇವಾಗ 2ನೇ ಸಾಲಲ್ಲಿ ನಿಂತಿದ್ದೀನಿ. 3 ಮಡಿನೂ ಮುಗ್ಸೋರೆ ದೇವ್ರುಗಳೇ. ಇವಾಗ ಅಲ್ಲಿ ಕೆಳಗಡೆದು ಹಾಕ್ತವ್ರೆ, ಅಲ್ಲಿ ಕಾಣಿಸ್ತಲ್ಲ ನಿಮಗೆ, ಮುಂದಾದ್ಮೇಲೆ ತೋರಿಸ್ತೀನಿ. ಓಡಾಡೋದು ಕಾಣಿಸ್ತಿದೆ ನೋಡ್ರಿ, ಅಲ್ಲಿ ಓಡಾಡ್ತವ್ರೆ. ಇವಾಗ ಇದನ್ನ ಹಾಕ್ಬಿಟ್ಟು ನಾನು ಇದೊಂದು ಸಾಲ ಹೊಡೆದು ಕೆರೆ ನೀರು ಬಿಡಬೇಕು. ಫಸ್ಟ್ ಆಫ್ ಆಲ್ ಇದು ಮುಗ್ಸೋನ್ ಬರ್ರಿ. ಹೆಚ್ಚಿಗೆ ವೀಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ ದೇವ್ರುಗಳೇ, ಎಷ್ಟಾಗುತ್ತೋ ಅಷ್ಟು ಮಾಡಿ ಸಾಯಂಕಾಲದಾಗ ಲಾಕ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಬರ್ರಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಇವಾಗ ಹೊಡಿಬೇಕು. ಇವಾಗ ಒಂದು ಸಾಲ ಹೋಗಿ ಬಂದಿದ್ದೀನಿ ನೋಡ್ರಿ. ಇವಾಗ ಈ ಸಾಲಲ್ಲಿ ಹೋಗ್ಬೋದು. A few inches later. ಆ ಮಡಿ ಒಳಗಡೆ ಮುಗೀತು. ಇವಾಗ ಈ ಮಡಿಲಿ 2 ಸಾಲ ಬಂದಿದ್ದೀನಿ. ಇಲ್ಲೊಂದು 3 ಸಾಲ ಬಂದಿದ್ದೀನಿ. ಇವಾಗ ಈ ಮಡಿ ಹೊಡಿತಾ ಇದ್ದೀನಿ. ಗೊಬ್ಬರ ಹಾಕೋರು ಮುಗಿಸಿ ಮಂತಕ್ಕೆ ಹೋಗೋರು ಅಲ್ಲೇ ಹಾಕಕ್ಕೆ. ನಾನು ಇದನ್ನು ಹೊಡೆದ್ಬಿಟ್ಟು ಈಗ ಆ ಮಡಿ ಹೊಡಿಬಿಟ್ಟು ಕೆಳಗಡೆ ಅಡಿಕೆ ಗಿಡ ಹೊಡಿಬೇಕು. ಹೊಡೆದ್ಬಿಟ್ಟು ಸಿಗ್ತೀನಿ. ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಅದೊಂದು ಮಡಿ ಮುಗಿಸಿದ್ದೀನಿ, ಒಂದೇ ವೀಡಿಯೋ ಮಾಡೋಕ್ಕಾಗಿರೋದು. ಇದೊಂದು ಮಡಿ ಮುಗಿಸಿ ಒಂದೇ ವೀಡಿಯೋ, ಅದನ್ನು ಮುಗಿಸಿ ಒಂದು ವೀಡಿಯೋ, ಅದನ್ನು ಮುಗಿಸಿ ಒಂದು ವೀಡಿಯೋ ಅಷ್ಟೇ. ಬೇಜಾರು ಮಾಡ್ಕೊಬೇಡಿ, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ತೀನಿ. 1 hour later. ಫೈನಲಿ ಆ ಮಡಿ ಮುಗೀತು. ಇವಾಗ ಈ ಮಡಿಲಿ ಬಂದು ನಿಲ್ಸಿದ್ದೀನಿ. ಈ ಮಡಿಲಿ ಇವಾಗ ಸ್ಟಾರ್ಟ್ ಮಾಡಬೇಕು ಗೈಸ್. ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಹೊಡೆದ್ರೆ ಸಾಕಾಗ್ತೈತೆ. 2 ಮಡಿ ಮುಗಿಸಿದ್ದೀನಿ. ಇದೊಂದು ಮಡಿ ಹೊಡೆದು ಕೆಳಗಡೆ ಅಡಿಕೆ ಗಿಡ ಹೊಡೆದು ಮತ್ತಕ್ಕೆ ಹೋಗ್ಬೇಕು. ಮತ್ತಲ್ಲಿ ಗೊಬ್ಬರ ಹಾಕಕ್ಕೆ ಹೋಗೋರೆ. ಬರ್ರಿ ಇದೊಂದು ಹೊಡೆದ್ಬಿಟ್ಟು ಕೆಳಗಡೆ ಹೊಡೆದ್ಬಿಟ್ಟು ಸೀದಾ ಮತ್ತಕ್ಕೆ ಹೋಗೋಣ ಸಿಗ್ತೀನಿ ಅಂತ ಹೇಳ್ತಾ ಗೈಸ್. ಬರ್ರಿ ಇದು ಏನು ಇವಾಗ ನಿಮಗೆ ಜಾಸ್ತಿ ತೋರ್ಸೋಕ್ಕಾಗಲ್ಲ. ಯಾರು ಇದ್ರೆ ವೀಡಿಯೋ ಮಾಡಿಸಿದೆ, ಯಾರೂ ಇಲ್ಲ ಸದ್ಯಕ್ಕೆ, ಒಬ್ಬನೇ ಇರೋದು. ಇವ್ರುಗಳೇ ಮ್ಯಾಗಡೆದು 1, 2, 3 ಮಡಿನೂ ಮುಗಿಸಿದ್ದೀನಿ. ಇವಾಗ ಮುಗಿಸ್ಬಿಟ್ಟು ಮೈಕೈಲ್ಲ ನೋಡ್ತೈತೆ ದೇವ್ರುಗಳೇ. ಇಲ್ಲಿಗೆ ನಿಲ್ಲಿಸಿದ್ದೀನಿ. ಇದೊಂದು ಸಾಲ ಉದ್ದ ಹೊಡೆದ್ಬಿಟ್ಟು ಮಂತಕ್ಕೆ ಹೋಗೋರೆ. ಮಂತಲ್ಲಿ ಮುಗಿಸೋರೆಲ್ಲೋ ಗೊತ್ತಿಲ್ಲ. ಮಂತಲ್ಲಿ ಹಾಕ್ಬಿಟ್ಟು ಗೊಬ್ಬರ ಊಟ ಮಾಡ್ಕೊಂಬರಕ್ಕೆ ಹೋಗ್ತೀನಿ ಅಂದಿದ್ರು. ನಾನು ಇದು 1.5 ಅವರ್ ಬೇಕು, 2 ಅವರ್ ಬೇಕು ಅನ್ಕೊತೀನಿ. 1.5 ಟೈಮ್ ಗೈಸಲ್ಲೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನೋಡಿರಿ. ಇವಾಗ ಇಲ್ಲಿ ನಿಂತೈತೆ ಟ್ಯಾಕ್ಟ್ರಿ, ಹೊಡಿಬೇಕು. ನೆಕ್ಸ್ಟು ಇದು ಹೊಡೆದಾದ್ಮೇಲೆ ಬಂದು ಕೆರೆ ನೀರಲ್ಲಿ ಹೊಡೆದು ಬಿಡಬೇಕು, ಅವಾಗ ತುಂಬುತ್ತೆ. ಇವಾಗ ಅದು ಫಸ್ಟ್ನೇ ಸಾಲಲ್ಲಿ ಬಂದೆ. ಇವಾಗ 3ನೇ ಸಾಲಲ್ಲಿ ಹೋಗ್ತಾ ಇದ್ದೀನಿ. ಇದು ನೋಡಿದ್ಮೇಲೆ ಸಿಗ್ತೀನಿ ದೇವ್ರುಗಳೇ. ಅದು ಅರ್ಧ ಮುಗಿಸಿದ್ದೀನಿ. ಅರ್ಧ ಮುಗಿಸೋತಕ್ಕ ಏನೂ ರಿಸ್ಕ್ ಆಗಿಲ್ಲ ನೋಡ್ರಿ. ಹಿಂದ್ಗಡೆ ಕಟ್ಟೆ ಐತೆ, ನಮ್ಮದು ನೀರು ಹೆಂಗೆ ಬತ್ತೈತೆ ಅಂತ. ಇವಾಗ ಅದೇ ನೀರು ಕಟ್ಟಬೇಕು. ಸಾರಿಗೆಳೆ ಕೆರೆಯಿಂದ ನೀರು ಬತ್ತೈತೆ ಅಲ್ಲಿ ಮೇಲೆ ಕಟ್ಟೆ ಒಳಕ್ಕೆ. ಕಟ್ಟೆ ತುಂಬಿ ಗದ್ದೆ ಮಾಡ್ತಾರಂತ ಈ ವರ್ಷ. ಗದ್ದೆಗೆ ನೀರು ಹೋಗ್ತೈತೆ. ಇವಾಗ ಹೊಡೆದ್ಬಿಟ್ಟು ಬಂದು ಗುದ್ದಿ ತಗೊಂಡು ಅಲ್ಲಿಂದ ನೀರು ಕಟ್ಟಬೇಕು.
ಆದಷ್ಟು ಅದನ್ನು ತೋರಿಸ್ತೀನಿ ಅಂತ ಹೇಳ್ತೀನಿ. ನೋಡಿ ಕೊಕ್ಕರೆಗಳು ಹೆಂಗೆ ಬಂದವೆ. ಇಲ್ಲಿದೇನಾಯ್ತು ಅಂದರೆ ದಾಯ ಚಿಕ್ಕದು, ಗಾಡಿ ಕಟ್ಟಾಗಲ್ಲ ನೋಡಿರಿ, ಮರಕ್ಕೆಲ್ಲ ಏಟಾಗುತ್ತೆ ಹಾಗಾಗಿ ಸ್ಟ್ರೈಟ್ ಹೋಗೋದು, ಅದರಲ್ಲಿ ರಿವರ್ಸ್ ಬಂದು ಹಿಂಗೆ ಹೋಗಂಗೆ ಮಾಡ್ಕೊಂಡಿದ್ದೀನಿ. ಹಂಗೆ ಹೊಡೆಯೋಣ ಅಂತ. ಅಲ್ಲಲ್ಲೇ ಹಾಗೆ ಅಲ್ಲೇ ಮಂತಕ್ಕೆ ಹೋಗೋರಂತೆ ತೆಂಗಿನ ಗಿಡದಲ್ಲಿ, ನೋಡಬೇಕು. ಕೆಳಗಡೆ ಮುರುಳಿ ಕೆಳಗಡೆದು ಮುಗೀತು. ಇವಾಗ ಲೇಬರ್ ಕಾಯ್ತಾರಂತೆ, ಮಂತಲ್ಲಿ ಮುಗಿಸಿ ತೆಂಗಿನ ಗಿಡ ಕೆಳಗಡೆ 50 ಗಿಡ ಐತಲ್ಲ ಅದನ್ನು ಮುಗಿಸಿ ಇವಾಗ ಅಲ್ಲಿ ಕಾಯ್ತಾರಂತೆ ಅಡಿಕೆ ಗಿಡದಲ್ಲಿ. ಇವಾಗ ಅಲ್ಲಿಗೆ ಹೋಗಿ ಏನು ಮಾತಾಡ್ಬಿಟ್ಟು ಹಾಕ್ಸೋಕ್ಕೆ ಟ್ರೈ ಮಾಡೋಣ. ತೆಗ್ದಾಗ ಡಬಲ್ ಕೇಳ್ತವ್ರೆ ನೋಡೋಣ ಅಂತವ್ರುಗಳ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಏನು ಮೇಲೆ ಹಾಕ್ರಿ ಅಂತೀನಿ ಅಷ್ಟೇ, ತಲೆ ಕೆಡ್ಸ್ಕೊಳ್ಳೋಣ ದೇವ್ರುಗಳು. ಬರ್ರಿ ಇವಾಗ ಅಲ್ವಾ ನಾವು ಸೀದಾ ಗಾಡಿ ದೇವ್ರುಗಳೇ. ಇವಾಗ ಅಲ್ಲಿಂದ ಬಂದು ಇಲ್ಲೇದೊಂದು ಲೋಡ್ ಐತಲ್ಲ ಅದನ್ನ ಹಾಕ್ತವ್ರೆ, ತುಂಬ್ತೈತೆ ನೋಡಿ ಅಣ್ಣ. 2 hours later. ಫೈನಲ್ ಇಲ್ಲೇ ಮುಗೀತು. ಇವಾಗ ಹೋಗ್ತಾ ಇದ್ದೀನಿ ಮತ್ತೆ ಒಂದೇ ಲೋಡು, ಇನ್ನೊಂದು ಲೋಡ್ ಬೇಕು. ನೋಡೋಣ ಇನ್ನೊಂದು ಲೋಡ್ ಯಾವಾಗ ಹಾಕ್ಸ್ತೀನಿ. ಅದು ಲಾಕ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಬನ್ರಿ ಮತ್ತೆ ಹೋಗ್ಬಿಟ್ಟು ಮತ್ತಲ್ಲಿ ಒಂದು ಹೊಡಿಬೇಕು, ಅಲ್ಲಿ ಮುಂದ್ಗಡೆ ಹೊಡಿಬೇಕು, ಎಷ್ಟಾಗುತ್ತೆ. A few inches later. ಇವಾಗ ಮಂತಲ್ದು ಹೊಡಿಯೋಕ್ಕೆ ಹೋಗ್ಬೇಕು, ಗೊಬ್ಬರ ಹಾಕೋರೆ. ಅಲ್ಲಿ ತಾಡ್ತೊಳಿಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ. ಅವರು ಮುಗಿಸ್ಕೊಂಡು ಹೋದ್ರು. ಇನ್ನೊಂದು 50 ಚೀಲ ಇಲ್ಲ ಒಂದು ಲೋಡ್ ಗೊಬ್ಬರ ಬೇಕು ಅಲ್ಲಿಗೆ. ನೋಡೋಣ ಎಷ್ಟಾಗುತ್ತೆ ಏನು ಅಂತ ಯೋಚನೆ ಮಾಡಿ ಇವಾಗ ಹೇಳ್ತೀನಿ. ಬರೀ ಅಲ್ಲೇ ದುಡಿಯೋಣ. ಬೆಳಗ್ಗೆಯಿಂದ ಹೊಡೆದು ಸಾಕಾಗಿ ಮೈ ಕೈ ಎಲ್ಲ ನಾವು ಬಿಡ್ರಿ. ಇವಾಗ ಅಲ್ಲೇ ದುಡಿಯೋಕೆ ತೋರಿಸ್ಬೇಕು. ಒಳ್ಳೆ ಗೊಬ್ಬರ ಹಾಕೋರು, ಇವಾಗ ಹಾಕೊಂಡು ಹೋಗೋರೆ. ಇವಾಗ ಒಂದು 4 ಮಡಿ ಹೊಡಿಬೇಕು ಅನ್ನೋರು ಸದ್ಯಕ್ಕೆ. ಇವಾಗ 4 ಮಡಿ ಹೊಡೆದು ನಾಳೆ ನೀರು ಬಿಡೋಂಗೆ ಒಂದು 4 ಮಡಿ ಹೊಡಿತೀನಿ. ಟೈಮಲ್ಲೇ 5:30 ಆಗ್ಬಿಟ್ಟೈತೆ. ಎಷ್ಟಾಗುತ್ತೋ 2 ಇಲ್ಲ 4 ಮಡಿ ಹೊಡೆಯೋಣ. ಸದ್ಯಕ್ಕೆ ಈಗ 1 ಮಡಿ ನೀರು ಬಿಡೋಣ, ಅಲ್ಲಿ ನೀರು ಕಟ್ ಮಾಡೋದು. ಅಲ್ಲೂ ಇನ್ನೂ ಕೆರೆ ನೀರು ತಿರುಗಿಸಿಲ್ಲ, ನಾಳೆ ಹೋಗಿ ತಿರುಗಿಸ್ಬೇಕು. ನಾಳೆನೂ ಇದೇ ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅನ್ಕೋತೀನಿ, ನೋಡಬೇಕು. ಇದನ್ನೀಗ 1 ಮಡಿ ಹೊಡೆದ್ಬಿಟ್ಟು ಲಾಗ್ ಎಂಡ್ ಮಾಡ್ತೀನಿ, ಇಲ್ಲ 2 ಮಡಿ ಹೊಡೆದ್ಬಿಟ್ಟು ಲಾಗ್ ಎಂಡ್ ಮಾಡ್ತೀನಿ. ನೋಡಿರಿ ತೋರಿಸ್ತೀನಿ, ಹೊಡಿಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ನೋಡಿರಿ ಒಂದೊಂದು ಟಬ್ ಇದ್ದೈತೆ ಮಂಕ್ರಿ, ಇಲ್ಲಿ ಎಲ್ಲ ದನಿನ ಗೊಬ್ಬರ ಇದೆ. ಇವ್ರುಗಳೇ ಹೊಡಿತಾ ಇದ್ದೀನಿ ಫುಲ್ಲು. 1 ಮಡಿ ಆಗಿದೆ ಆಲ್ಮೋಸ್ಟು. ನಾಳೆಗೆ ಇದಕ್ಕೆ ನೀರು ಬಿಟ್ಬಿಡೋದೆ ದೇವ್ರುಗಳೇ ಅಂತ ಹೇಳ್ತಾ ನೀರು ತಿರುಗಿಸ್ಬಿಡೋದು ಇದಕ್ಕೆ ಅಷ್ಟೇ, ಬೇರೆ ಇನ್ನೇನು ಕೆಲಸ ಇಲ್ಲ ಇದರಲ್ಲಿ. ನೀರು ತಿರುಗಿಸ್ಬಿಟ್ಟು ಇವಾಗ ಇನ್ನೊಂದು 4-5 ಸಾಲ ಐತೆ ಎಳ್ಳೆ ಮಡಿದು, ಅದನ್ನ ಹೊಡೆದ್ಬಿಟ್ಟು ಸನ್ನಿಸಿ ಯಾವಾಗ ಮನೆ ಕಂತೀನೋ ಅನ್ನೋಗ್ಬಿಟ್ಟೈತೆ ಗೈಸ್. ಕೈ ಕಾಲೆಲ್ಲ ಹಿಡ್ಕೊಂಬಿಟ್ಟವೆ. ಬೆಳಗ್ಗೆ 10 ಗಂಟೆಗೆ 11:30 ಟ್ಯಾಕ್ಟ್ರಿ ಹತ್ತಿತ್ತು ದೇವ್ರುಗಳ. ಮಧ್ಯಾಹ್ನ ಇಳ್ದಿರೋದು 4 ಗಂಟೆಗೆ. ಕೈ ಕಾಲೆಲ್ಲ ಹಿಡ್ಕೊಂಬಿಟ್ಟವೆ, ಹೊಡೆದು ಸಾಕಾಗಿ. ಹಾಗಾಗಿ ನೋಡ್ರಿ ಇಲ್ಲಿ ನಿಲ್ಸಿದ್ದೀನಿ, ಇಲ್ಲಿವರೆಗೂ ಬಂದಿದೆ. ಇವಾಗ ಗೊಬ್ಬರ ಎಲ್ಲ ಹಾಕಿರೋದು ನೋಡ್ಬೇಕೀಗ ಹೆಂಗೆ ಹೊಡೆಯೋದು ಏನೇನು ಕತೆ ಅಂತ. ಇದನ್ನು ನೋಡೋದ್ಬಿಟ್ಟು ನಾನು ಅಲ್ಲಿವರೆಗೂ ಎಂಡ್ ಮಾಡ್ತೀನಿ ಅಷ್ಟೇ. ಈಗ 1 2 3 4 5 ಸಾಲ ಇನ್ನು 5 ಸಾಲ ಮುಗಿಸ್ಬಿಟ್ಟು ಚೆನ್ನಾಗಿ ಮಂತಕ್ಕೆ ನಿಲ್ಸಿ ಮಿಕ್ಕಿದ್ದು ಬೆಳಗ್ಗೆ ಎದ್ದು ಹೊಡ್ಕೊತೀನಿ ಅಷ್ಟೇ ದೇವ್ರುಗಳೇ. 2 ಮಾಡಿ ಪೂರಾ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಇನ್ನೇನಿದ್ರು ನಾಳೆ ಎದ್ದು ಹೊಡ್ಕೋಬೇಕು. ಮೈ ಕೈ ಬಟ್ಟೆ ಎಲ್ಲ ಧೂಳಾಗೈತಿ, ನೋಡ್ಕೊಂಬಿಡಿ ಫುಲ್ಲು. ಇವಾಗ ನಾಳೆ ಏನಿದ್ರು ಕಂಟಿನ್ಯೂ ಮಾಡ್ತೀನಿ. ಇವಾಗ ಇದೊಂದು ಟಬ್ ಒಂದು ಕೊಟ್ಟು ಬರಬೇಕು. ಟ್ಯಾಕ್ಟ್ರಿ ತಂದು ನಿಲ್ಸಿದ್ದೀನಿ. ಇನ್ನು ನಾಳೆ ಕೆರೆ ನೀರು ಕಟ್ಟಬೇಕು, ಬೋರ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ ನೀರು ಬಿಡಬೇಕು. ನಾಳೆ ಏನಿದ್ರು ನೀರಿಂದು ಈಲಾಗಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನೇನಿದ್ರು ನಾಳೆ ಹೊಸ ಲಾಗು. ಕೀಪ್ ವಾಚಿಂಗ್ ಮೈ ಚಾನಲ್. ಬಾಯ್, ಪೀಸ್.